Third heading, in the following APs, find the missing terms in the boxes. First question, 2 box 26. ಇಲ್ಲಿ ಏನು ಕೊಟ್ಟಿದ್ದಾನೆ, ಇದು ಎ ಪಿ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಮಿಸ್ಸಿಂಗ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಇದೇನಾಗುತ್ತೆ, A1, ಇದು ಬಂದ್ಬಿಟ್ಟು A2, ಇದು ಬಂದು A3. ಏನು ಮಿಸ್ ಆಗಿದೆ, A2 ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆನಾ, A2ನ ಫೈಂಡ್ ಔಟ್ ಮಾಡೋ. ಈಗ ಏನು ಕೊಟ್ಟಿದ್ದಾನೆ, A1 ಅಂದ್ರೂ ಒಂದೇ, A ಅಂದ್ರೂ ಒಂದೇ. A ವ್ಯಾಲ್ಯೂ ಕೊಟ್ಟಿದ್ದಾನೆ. ಇನ್ನೊಂದು ಏನು ಕೊಟ್ಟಿದ್ದಾನೆ, A3 ವ್ಯಾಲ್ಯೂ ಕೊಟ್ಟಿದ್ದಾನೆ. A3 ಬಂದ್ಬಿಟ್ಟು ಎಷ್ಟು, 26. A3ನ ಏನಂತ ಬರಿಬೋದು, A+2D ಅಂತ ಬರಿಬೋದು. ಈಗ A ವ್ಯಾಲ್ಯೂ ಎಷ್ಟು, 2 ಅಂತ ಗೊತ್ತು, ಪ್ಲಸ್ 2D is equal to 26. 2D is equal to 26. ಈ ಪ್ಲಸ್ 2 ಆ ಕಡೆ ಹೋದ್ರೆ -2 ಆಯಿತು. 2D is equal to 24. D is equal to 24. ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. 2 1 2 12 ಜಾ. ಸೊ ಡಿ ವ್ಯಾಲ್ಯೂ ಎಷ್ಟಾಯಿತು, 12 ಆಯಿತು. ಓಕೆ, ಈಗ ನಮಗೆ ಎ ಡಿ ಗೊತ್ತಿದ್ರೆ ನಾವು ಯಾವ ಟರ್ಮ್ ಆದರೂ ಕಂಡುಹಿಡ್ಬೋದು. ಎ ಡಿ ಗೊತ್ತಿದ್ರೆ ಯಾವ ಟರ್ಮ್ ಆದರೂ ಕಂಡುಹಿಡ್ಬೋದು. ಈಗ ಮಿಸ್ಸಿಂಗ್ ಟರ್ಮ್ ಏನಿದೆ, A2 ಅಂದ್ರೆ ಏನಂತ ಬರಿಬೋದು, ನಾನು A+1D ಅಂತ ಬರಿಬೋದು. ಸೊ ಎ ವ್ಯಾಲ್ಯೂ 2 ಇದೆ, 1 ಇಂಟು ಡಿ ವ್ಯಾಲ್ಯೂ ಏನಿದೆ, 12 ಇದೆ. ಸೊ 2 + 1 12 ಜಾ 12, 12 + 2 ಎಷ್ಟು, 14. ಸೊ A2 ಬಂದು 14. ಸೊ ಮಿಸ್ಸಿಂಗ್ ಟರ್ಮ್ ಏನು, 14.